ಆಪಃ ಪುನಂತು ಪೃಥಿವೀ ಪೂತ ಪುನಾತು ಮಾಂ ಪುನಂತು ಬ್ರಹ್ಮಣ ಸ್ಮೃತಿರ್ ಬ್ರಹ್ಮ ಪೂತ ಪುನಾತು ಮಾಂ ಇದುಚ್ಛಿಷ್ಟಂ ಅಭೋಜ್ಯಂ ಯದ್ವಾ ದುಶ್ಚರಿತಂ ಮಮ ಸರ್ವಂ ಪುನಂತು ಮಾಂ ಆಪೋ ಸತಾಂ ಚ ಪ್ರತಿಗೃಹಂ ಸ್ವಾಹ ಅಂತ ಈ ಮಂತ್ರ. ಮಧ್ಯಾಹ್ನ ಸಂಧ್ಯಾ ವಂದನದ ಜಲಾಭಿಮಂತ್ರಣದಲ್ಲಿ ಎರಡು ಆಚಮನಗಳ ನಡುವೆ ಉಪಯುಕ್ತ ಆಗ್ತದೆ ಈ ಮಂತ್ರ. ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಇಬ್ರು ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಅದರ ಅರ್ಥವನ್ನ ಈಗ ಗಮನಿಸೋಣ. ಇದಕ್ಕೆ ಪೂತನಾಮಕನಾದಂತಹ ನಾರಾಯಣ ಋಷಿ ಅಂತ ಕೆಲವು ಕಡೆ ಕಂಡು ಬರ್ತದೆ, ಪೂತ ಋಷಿ ಅಂತ ಅಷ್ಟೇ ಕೆಲವು ಕಡೆ ಕಂಡು ಬರ್ತದೆ. ಆಪೋದೇವತ ಅಪಶಬ್ದ ವಾಚ್ಯನಾದಂತಹ ಪರಮಾತ್ಮ, ಉಳಿದ ದೇವತೆಗಳು ಅವರೆಲ್ಲ ಇದಕ್ಕೆ ದೇವತೆಗಳಾಗಿದ್ದಾರೆ. ಅಷ್ಟೇ ಅನ್ನುವುದು ಇದರ ಛಂದಸ್ಸು. ಉದಕ ಪ್ರಾಶನ ಮಾಡಲಿಕ್ಕೆ, ನೀರನ್ನು ಪ್ರಾಶನ ಮಾಡಲಿಕ್ಕೆ ಈ ಮಂತ್ರವನ್ನು ನಾವು ಬಳಸಬೇಕು ಅಂತ ಅದರ ಅರ್ಥ. ಅದನ್ನ ಹೀಗೆ ಅದರ ಅರ್ಥವನ್ನು ನೋಡೋಣ. ಆಪಃ ಪುನಂತು, ಈ ಎಲ್ಲ ಜಲಾಭಿಮಾನಿ ದೇವತೆಗಳು, ನದಿಗಳು ಮೊದಲಾದವರು, ನದಿ ಪತಿಯಾದಂತಹ ವರುಣ ಮೊದಲಾದವರು, ವಿಷ್ಣು ಪಾರ್ಷದರು ಕೂಡ ಜಲಾಭಿಮಾನಿಗಳಾಗಿದ್ದಾರೆ ಅಂತ ಬಂದಿದೆ. ಅದನ್ನು ಕೂಡ ನಾವು ನೋಡಿದ್ದೀವಿ. ಗೀತಾ ಭಾಷ್ಯದಲ್ಲಿ ಆ ವಿಷಯ ಬಂದಿದೆ. ಅವರು ನಮ್ಮನ್ನು ಪವಿತ್ರಗೊಳಿಸಲಿ. ಏನನ್ನು ಪವಿತ್ರಗೊಳಿಸಬೇಕು ಅಂದ್ರೆ ಪೃಥ್ವಿ, ಈ ಪೃಥ್ವಿಯನ್ನ ಅವರು ಪವಿತ್ರಗೊಳಿಸಲಿ. ಪೃಥ್ವಿಯನ್ನು ಪವಿತ್ರಗೊಳಿಸುವುದು ಅಂದ್ರೆ ಈ ನಾವು ವಾಸ ಮಾಡಿಕೊಂಡಿರುವಂತಹ ಈ ಭೂಗ್ರಹ ಮತ್ತೆ ನಾವು ಸಂಧ್ಯಾವಂದನ ಮೊದಲಾದ ಕರ್ಮಗಳಿಗಾಗಿ ಕೂತ್ಕೊಂಡಿರುವಂತಹ ಒಂದು ಸ್ಥಳ ವಿಶೇಷ, ಇದೆಲ್ಲವನ್ನು ಅವರು ಪವಿತ್ರಗೊಳಿಸಬೇಕು. ಮತ್ತೆ ಪೃಥ್ವಿ ಅಂದ್ರೆ ನಮ್ಮ ಪಾರ್ಥಿವ ದೇಹ, ಈ ದೇಹವನ್ನು ಕೂಡ ಈ ನೀರು ಪವಿತ್ರಗೊಳಿಸಲಿ. ಸ್ನಾನ ಮಾಡಿದ್ದೇವೆ ಈಗಾಗಲೇ, ಆ ಸ್ನಾನದ ಬಳಿಕ ಆಚಮನವನ್ನು ಮಾಡಿದ್ದೇವೆ. ಅದನ್ನು ನೀರಿನ ಸ್ನಾನವನ್ನು ಆಚಮನವನ್ನು ನೀರಿಂದಲೇ ಮಾಡಿದ್ದೇವೆ. ಮತ್ತೆ ಜಲಾಭಿಮಂತ್ರಣವನ್ನು ಕೂಡ ನೀರಿಂದಲೇ ಮಾಡ್ಕೋತಾ ಇದ್ದೇವೆ. ಅವು ನಮ್ಮನ್ನು ಪವಿತ್ರಗೊಳಿಸಲಿ, ನಮ್ಮ ಪಾರ್ಥಿವ ದೇಹವನ್ನು ಕೂಡ ಪವಿತ್ರಗೊಳಿಸಲಿ. ಸತ್ಯನಾಥ ತೀರ್ಥರ ವ್ಯಾಖ್ಯಾನಕ್ಕನುಸಾರವಾಗಿ ಪಂಚಮಹಾಭೌತಿಕ ಶರೀರಂ ಅಂತಿದೆ, ಅದನ್ನೇ ಇಲ್ಲಿ ಹೇಳಿದ್ದೇನೆ. ಮತ್ತೆ ಪೃಥ್ವಿ ಪೂತಾ ಪುನಾತು ಮಾಂ, ನಮ್ಮ ಪಾರ್ಥಿವ ದೇಹ ಅದು ತಾನು ಪವಿತ್ರ ಆದ್ಮೇಲೆ ನಾನು ಅಂದ್ರೆ ನನ್ನನ್ನು ಅಂದ್ರೆ ನನ್ನ ಮನಸ್ಸನ್ನು ಮತ್ತೆ ಆತ್ಮವನ್ನು ಅದು ಪವಿತ್ರಗೊಳಿಸಲಿ. ನಮ್ಮ ಶರೀರ ಪವಿತ್ರವಾಗಿದ್ರೆ ಮಾತ್ರ ಮನಸ್ಸು ಕೂಡ ಪವಿತ್ರವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಬಾಹ್ಯ ಸ್ನಾನವನ್ನು ಮಾಡಿದ್ದೇವೆ. ಬಾಹ್ಯ ಸ್ನಾನದ ಬಳಿಕ ನಮ್ಮ ಅಂತರಂಗ ಆತ್ಮ ಅವು ಕೂಡ ಶುದ್ಧವಾಗಲಿ ಅಂತ ಅದರ ಅರ್ಥ. ಹಾಗಾಗಿ ಪೃಥ್ವಿ ಅನ್ನೋ ಶಬ್ದಕ್ಕೆ ಪಾರ್ಥಿವ ದೇಹವು ಶುದ್ಧವಾದ ಮೇಲೆ ಆ ಪಾರ್ಥಿವ ದೇಹದ ಮೂಲಕ ನಾನು ಕೂಡ ಶುದ್ಧನಾಗಲಿ ಅನ್ನೋ ಅರ್ಥವನ್ನು ಒಂದನ್ನ ನಾವು ತಿಳಿದುಕೊಳ್ಬೇಕು. ಎಲ್ಲ ಕಡೆ ಪೃಥ್ವಿ ಅಂತಂದ್ರೆ ಪೃಥ್ವಿ ಶಬ್ದವಾಚ್ಯನಾದ ಪರಮಾತ್ಮ ಅಂತ ಅರ್ಥ ಇದ್ದೇ ಇದೆ. ಆ ಅರ್ಥವು ನಮಗೆ ಗ್ರಾಹ್ಯವೇ. ಅದರಲ್ಲಿರುವ ಅರ್ಥವನ್ನು, ವಿಶೇಷ ಅರ್ಥವನ್ನು ಈಗ ನಾವು ನೋಡೋಣ. ಮೊದಲಿಗೆ ಬೇಸಿಕ್ ಅರ್ಥ, ಪಾರ್ಥಿವ ದೇಹವನ್ನ ನೀರು ಶುದ್ಧಗೊಳಿಸಲಿ. ಅದಾದ್ಮೇಲೆ ಶುದ್ಧವಾದ ಪಾರ್ಥಿವ ದೇಹವು ಒಳಗಿರುವ ಮನಸ್ಸು ಮತ್ತು ಆತ್ಮಗಳನ್ನು ಕೂಡ ಶುದ್ಧಗೊಳಿಸಲಿ ಅಂತ ಅದರ ಅರ್ಥ. ಮತ್ತೆ ಪೃಥ್ವಿ ಪೂತ ಪುನಾತು ಮಾಂ ಅಂತ ಅನ್ನೋದಕ್ಕೆ ಪರಮಾತ್ಮ ಪರವಾಗಿ ನಾವು ಅರ್ಥ ಮಾಡಬೇಕು. ಅಲ್ಲಿ ಪರಮಾತ್ಮ ಸ್ವಯಂ ಶುದ್ಧನಾಗಿದ್ದಾನೆ. ಯಾಕೆಂದ್ರೆ ಪೃಥುತ್ವಾತ್ ಪೃಥ್ವಿ ವಿಷ್ಣು ಇತ್ಯಾದೇಹೆ ಪೃಥ್ವಿ ಶಬ್ದವಾಚ್ಯ ಸ್ತ್ರೀರೂಪ ವಿಷ್ಣು ಸ್ವತಃ ಪೂತ. ಆತ ಸ್ವಯಂ ಉಳಿದೆಲ್ಲ ವಸ್ತುಗಳ ಅಪೇಕ್ಷೆ ಇಲ್ಲದೇನೆ ಪವಿತ್ರನಾಗಿದ್ದಾನೆ. ಅವನು ಕೂಡ ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ಅದರ ತಾತ್ಪರ್ಯ. ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಗಾಯತ್ರಿಯ ವರ್ಣನವನ್ನು ಮಾಡುವಂತಹ ಒಂದು ಪ್ರಸಂಗ ಇದೆ. ಅಲ್ಲಿ ಗಾಯತ್ರಿಯಲ್ಲಿರುವಂತಹ ರೂಪಗಳು ಯಾವ್ದ್ಯಾವುದು ಅಂತ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಒಂದು ರೂಪ ಈ ಗಾಯತ್ರಿಯಲ್ಲಿರುವಂತಹ ಪೃಥ್ವಿಯಲ್ಲಿರುವಂತಹ ಭಗವಂತನ ಒಂದು ಸ್ತ್ರೀ ರೂಪ, ಹಳದಿ ಬಣ್ಣದ ರೂಪ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಛಾಂದೋಗ್ಯ ಉಪನಿಷತ್ನಲ್ಲಿ 3ನೇ ಅಧ್ಯಾಯ, ಅಲ್ಲಿ ಗಾಯತ್ರಿಯ ಮಹತ್ವವನ್ನು ವರ್ಣನೆ ಮಾಡುವಂತಹ ಅನೇಕ ಭಾಗಗಳಿವೆ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ. ಈ
ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕೂಡ ಗಾಯತ್ರಿಯೇ ಆಗಿದೆ. ಉಳಿದೆಲ್ಲ ರೂಪಗಳು ಕೂಡ, ಭಗವಂತನ ಉಳಿದೆಲ್ಲ ರೂಪಗಳು ಕೂಡ ಗಾಯತ್ರಿ ಎಂಬ ರೂಪದಿಂದ ಅಭಿನ್ನವೇ ಆಗಿವೆ ಅಂತ ಅದರ ಅರ್ಥ ಆಗಿದೆ. ಅಲ್ಲಿ ಬರುವಂತಹ ಒಂದು ಮಾತಿದು, ಯಾವೈ ಸಾ ಗಾಯತ್ರಿ ಇಯಂ ವಾವಸ ಏಯಂ ಪೃಥಿವಿ ಅಸ್ಯಾಂ ಹಿ ಇದಂ ಸರ್ವಂ ಭೂತಂ ಪ್ರತಿಷ್ಠಿತಂ ಏತಾಮೇವ ನಾತಿಶೀಯಂತೆ. ಇದಕ್ಕೆ ಭಾಷ್ಯ ಹೀಗಿದೆ, ಏವಂ ಸ ಪೃಥಿವೀ ನಾಮ ಪೃಥಿವ್ಯಾಮಪಿ ಸಂಸ್ಥಿತಃ ವಿಷ್ಣು ಹಿ ಪೃಥಿವೀ ಸಂಸ್ಥೆ ಜಗತ್ಸರ್ವಂ ಪ್ರತಿಷ್ಠಿತಂ ನಾತಿಶೇಯತೆ ಚ ತಂ ಕಶ್ಚಿತ್ ಸಹಿ ಸರ್ವಾಧಿಕೋ ಹರಿಹಿ ಪೃಥುತ್ವಾತ್ ಪೃಥಿವೀ ನಾಮ. ಪೃಥು ಅಂದ್ರೆ ಎಲ್ಲ ಕಡೆ ವ್ಯಾಪ್ತ ಅಂತ ಅರ್ಥ. ಪರಮಾತ್ಮನು ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವುದರಿಂದ ಅವನಿಗೆ ಪೃಥ್ವಿ ಅಂತ ಹೆಸರಿದೆ. ಅವನು ಪೃಥ್ವಿಯಲ್ಲಿ ಪೃಥ್ವಿ ಎಂಬ ಶಬ್ದದಿಂದಲೇ ಇದ್ದಾನೆ. ವಿಷ್ಣು ಹಿ ಪೃಥ್ವಿ ಸಂಸ್ಥೆ, ಪೃಥ್ವಿಯಲ್ಲಿರುವಂತಹ ಭಗವಂತನಲ್ಲಿ ಜಗತ್ತೆಲ್ಲವೂ ಅವಲಂಬಿತವಾಗಿದೆ. ಮತ್ತೆ ಆ ಭಗವಂತನನ್ನ ಬೇರೆ ಯಾರೂ ಮೀರಲಾರರು. ಪೃಥ್ವಿಯಲ್ಲಿರುವ ಭಗವಂತನನ್ನು ಅವಲಂಬಿಸಿಯೇ ಜಗತ್ತಿನಲ್ಲಿ ನಾವಿದ್ದೇವೆ. ಮತ್ತೆ ಅಲ್ಲಿ ಅನ್ನಾದಿಗಳನ್ನು ಬೆಳೀತಾ ಇದ್ದೇವೆ. ಎಲ್ಲವೂ ಕೂಡ ಆ ಪೃಥ್ವಿಯಿಂದಲೇ ನಮಗೆ ಆಗಬೇಕಾದದ್ದು. ಮುಂದೆ ಅಲ್ಲಿ ಒಂದು ಉಪನಿಷತ್ತಿನ ಭಾಷ್ಯದಲ್ಲಿ ಆ ಪೃಥ್ವಿಯಲ್ಲಿರುವ ಭಗವಂತನ ಬಣ್ಣ ಏನು ಅಂತ ಅನ್ನೋದನ್ನು ಹೇಳ್ತಾರೆ. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಚತುರ್ಥ ಪೃಥ್ವಿ ಸಂಸ್ಥಃ ಶ್ರೀರೂಪ ಪೀತವರ್ಣಕಃ. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಎನ್ನುವುದು ಉಪನಿಷದ್ ವಾಕ್ಯ. ಭಾಷ್ಯವಾಕ್ಯ ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಸ್ತ್ರೀರೂಪವೇ ಆ ಭಗವಂತಂದು ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಪೃಥ್ವಿಯಲ್ಲಿ ಹಳದಿ ಬಣ್ಣದ ರೂಪದಿಂದ ಭಗವಂತ ಇದ್ದಾನೆ ಅಂತ ಅದರ ಅನುಸಂಧಾನವನ್ನು ನಾವು ಮಾಡಿಕೊಳ್ಬೇಕು. ಅವನನ್ನ ಬೇರೆ ಯಾರು ಕೂಡ ಮೀರಲಾರರು. ನಾವು ಇಲ್ಲಿ ತಿಳಿದುಕೊಳ್ಬೇಕಾದದ್ದು ಒಟ್ಟಾರೆ ಈ 18ನೇ ಕಕ್ಷಾದಲ್ಲಿ ಬರುವಂತಹ ಪೃಥ್ವಿ ಗ್ರಹದ ಅಭಿಮಾನಿ ದೇವತೆಯಾದಂತಹ ವರಾಹ ರೂಪಿಯಾದ ಭಗವಂತನ ಪತ್ನಿ, ಮತ್ತೆ ಅವಳಲ್ಲಿ ಭೂ ಶಬ್ದದಿಂದ ವಾಚ್ಯಳಾದಂತಹ ಮತ್ತೊಬ್ಬಳು ಪರಮಾತ್ಮನ ಪತ್ನಿ ಇದ್ದಾಳೆ. ಅವಳನ್ನು ಕೂಡ ಅನುಸಂಧಾನಕ್ಕೆ ತಂದುಕೋಬೇಕು. ಮತ್ತೆ ಸ್ವಯಂ ಪರಮಾತ್ಮನನ್ನು ಕೂಡ ನಾವು ಅಲ್ಲಿ ತಿಳಿದುಕೊಳ್ಬೇಕು. ಹೀಗೆ ಆಪಃಪುನಂತು ಪೃಥ್ವಿ, ಈ 18ನೇ ಕಕ್ಷಾದಲ್ಲಿರುವಂತಹ ಪೃಥ್ವಿಯನ್ನ ಅದಕ್ಕಿಂತ ಮೊದಲನೇ ಕಕ್ಷಾದಲ್ಲಿರುವಂತಹ 14ನೇ ಕಕ್ಷಾದಲ್ಲಿರುವಂತಹ ವರುಣ ಅವನು ಪವಿತ್ರಗೊಳಿಸಬೇಕು. ಯಾಕೆಂದ್ರೆ ಚಾಂದೋಗ್ಯ ಉಪನಿಷತ್ನಲ್ಲೇ ಮತ್ತೊಂದು ಕಡೆ ಹೇಳ್ತಾರೆ, ಈಶಾಂ ಭೂತಾನಾಂ ಪೃಥ್ವೀರಸಃ. ಪೃಥ್ವಿ ಎಂಬುದು ತನ್ನ ಕೆಳಗಿನ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠವಾಗಿದೆ. ಪೃಥಿವ್ಯ ಆಪೋರಸಃ, ಪೃಥ್ವಿಗಿಂತ ಅಭಿಮಾನಿಯಾದಂತಹ ಜಲಾಭಿಮಾನಿಯಾದಂತಹ ವರುಣ ಶ್ರೇಷ್ಠನಾಗಿದ್ದಾನೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಹಾಗಾಗಿ ಈ 18ನೇ ಕಕ್ಷಾದಲ್ಲಿರುವಂತಹ ಪೃಥ್ವಿಯನ್ನು 14ನೇ ಕಕ್ಷಾದಲ್ಲಿರುವಂತಹ ವರುಣ ಪವಿತ್ರಗೊಳಿಸಬೇಕು. ನಮ್ಮ ಪಾರ್ಥಿವ ದೇಹವನ್ನು ಕೂಡ ಈ ವರುಣ, ಜಲಾಭಿಮಾನಿಗಳಂತಹ ಉಳಿದ ದೇವತೆಗಳು ಇವರೆಲ್ಲರೂ ಕೂಡ ಪವಿತ್ರಗೊಳಿಸಬೇಕು. ಪವಿತ್ರಗೊಳಿಸಿ ನಮ್ಮನ್ನ ಆ ಸಾಧನೆಗೆ ಅಣಿಗೊಳಿಸಬೇಕು. ವಿಷ್ಣು ಪಾರ್ಷದರು ಅವರು ಕೂಡ ಜಲಾಭಿಮಾನಿಗಳಾಗಿದ್ದಾರೆ. ಭಗವಂತ ನಮ್ಮಲ್ಲಿ ಬಂದು ಕೂತ್ಕೋಬೇಕಾದ್ರೆ, ಭಗವಂತನ ಸನ್ನಿಧಾನ ನಮ್ಮಲ್ಲಿ ಆಗಬೇಕಾದ್ರೆ ಅವನ ಪಾರ್ಷದರು ಕೂಡ ಅಲ್ಲಿದ್ದು ಆ ಭಗವಂತನ ಸನ್ನಿಧಾನ ಪಾತ್ರವನ್ನಾಗಿ ನಮ್ಮ ದೇಹವನ್ನು ಮಾಡಬೇಕು. ಇದು ಅದರ ಅರ್ಥ. ಮಾಂ ನನ್ನನ್ನು ಪೂತ ಶುದ್ಧವಾದ ಪೃಥ್ವಿಯು ಪುನಾತು ಸ್ವಚ್ಛಗೊಳಿಸಲಿ ಅಂತ ಅದರ ಅರ್ಥ. ಪೃಥ್ವಿಯನ್ನು ಶಬ್ದಕ್ಕೆ ನಾವು ಈಗಾಗಲೇ ನೋಡಿದಂತೆ ಭಗವಂತನ ಪತ್ನಿಯಾದಂತಹ ಭೂದೇವಿ ಮತ್ತೆ ವರಾಹ ರೂಪಿಯಾದ ಭಗವಂತನ ಪತ್ನಿಯಾದಂತಹ ಮತ್ತೊಬ್ಬಳು 18ನೇ ಕಕ್ಷಾದ ಭೂದೇವಿ, ಅವಳಿಗೆ ಪೃಥ್ವಿ ಅಂತ ಹೆಸರು. ಇವರೆಲ್ಲರೂ ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ಅಲ್ಲಿ ಪ್ರಾರ್ಥನಾ ಇದೆ. ಮುಂದೆ ಪುನಂತು ಬ್ರಹ್ಮಣಸ್ಪತಿ ಬ್ರಹ್ಮಪೂತ ಪುನಾತು ಮಾಂ ಅಂತ ಮುಂದಿಂದು. ಬ್ರಹ್ಮಣಸ್ಪತಿ ಅಂತಂದ್ರೆ ಸತ್ಯನಾಥ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಬ್ರಹ್ಮ ಅಂದ್ರೆ ವೇದ, ತತ್ಸಂಬಂಧ ವೇದರಾಶಿ ಬ್ರಹ್ಮ ಶಬ್ದೇನ ಕೀರ್ತಿತ ಅಂತ ಹೇಳಿದ್ದಾರೆ. ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಆ ವೇದಕ್ಕೆ ಪತಿಗಳಾದಂತಹ ಎಲ್ಲ ದೇವತೆಗಳು, ವಿಷ್ಣುವಿನಿಂದ ಆರಂಭಿಸಿ ಎಲ್ಲ ದೇವತೆಗಳು ಕೂಡ ಬ್ರಹ್ಮಣಸ್ಪತಿ ಅಂತ ಕರ್ಸ್ಕೋತಾರೆ. ಇಂದ್ರಾಂತಾಹ, ಇಂದ್ರನವರೆಗೆ ಅಂತ ಹೇಳಿದ್ದಾರೆ. ಆ ಎಲ್ಲ ದೇವತೆಗಳು ಬ್ರಹ್ಮಣಸ್ಪತಿ ಅಂತ ಕರ್ಸ್ಕೊಂಡಿದ್ದಾರೆ. ಅವರು ನಮ್ಮನ್ನು ಪುನಂತು ಪವಿತ್ರಗೊಳಿಸಲಿ. ಅಲ್ಲಿ ಒಂದು ವ್ಯತ್ಯಾಸ ಇದೆ, ಇದನ್ನು ನೋಡಬೇಕು.
ಬ್ರಹ್ಮಣಸ್ಪತಿ ಅಂತ ಏಕವಚನ ಇದೆ, ಪುನಂತು ಅಂತ ಬಹುವಚನ ಇದೆ. ಬ್ರಹ್ಮಣಸ್ಪತಿ ಪುನಾತು ಅಂತ ಹೇಳಿ ಏಕವಚನ ಇರಬೇಕಾಗಿತ್ತು. ಅಥವಾ ಪುನಂತು ಅಂತ ಬಹುವಚನಕ್ಕನುಸಾರವಾಗಿ ಬ್ರಹ್ಮಣಸ್ಪತಯ ಅಂತ ಬಹುವಚನ ಇರಬೇಕಾಗಿತ್ತು. ಇಲ್ಲಿ ಏಕವಚನ ಇದೆ ಬ್ರಹ್ಮಣಸ್ಪತಿ ಎಂಬಲ್ಲಿ, ಪುನಂತು ಎಂಬಲ್ಲಿ ಬಹುವಚನ ಇದೆ. ಅದು ಯಾಕೆಂದ್ರೆ ಬ್ರಹ್ಮಣಸ್ಪತಿ ಎಂಬ ಶಬ್ದದಿಂದ ವಾಚ್ಯನಾದ ಎಲ್ಲ ದೇವತೆಯೂ ಕೂಡ, ಪ್ರತಿಯೊಬ್ಬ ದೇವತೆಯೂ ಕೂಡ ಅವರು ಅನೇಕ ಜನ ಇದ್ದಾರೆ, ಅವರು ನಮ್ಮನ್ನು ಪುನಂತು ಅಂತ ಈಗ ಅರ್ಥ ಮಾಡಿದ್ದಾರೆ. ಮತ್ತೆ ಆ ಬ್ರಹ್ಮ ಪವಿತ್ರವಾದಂತಹ ವೇದ ರಾಶಿಯೂ ಕೂಡ ಆ ಎಲ್ಲ ದೇವತೆಗಳು ಬ್ರಹ್ಮಣಸ್ಪತಿ ಅಂತ ಕರೆಸ್ಕೊಂಡಿದ್ದಾರೆ. ಆ ದೇವತೆಗಳ ಪತ್ನಿಯರಾದಂತಹ ಇಂದ್ರನ ಪತ್ನಿಯಾದ ಶಚಿ, ಸುಪರ್ಣಿ, ಕರುಡನ ಪತ್ನಿ ಸುಪರ್ಣಿ, ಶೇಷನ ಪತ್ನಿ ವಾರುಣಿ, ರುದ್ರನ ಪತ್ನಿ ಪಾರ್ವತಿ, ಮತ್ತೆ ಚತುರ್ಮುಖ ಬ್ರಹ್ಮ ಮತ್ತೆ ಮುಖ್ಯಪ್ರಾಣರ ಪತ್ನಿಯರಾದಂತಹ ಸರಸ್ವತಿ ಭಾರತೀಯರು, ಇವರೆಲ್ಲ ಬ್ರಹ್ಮ ಅಂತ ಕರೆಸ್ಕೊಂಡಿದ್ದಾರೆ. ಅವರು ಕೂಡ ಪೂತ ಅಂತ ಸ್ತ್ರೀಲಿಂಗ ಶಬ್ದದಲ್ಲಿ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮ ಶಬ್ದ ವೇದವನ್ನು ಹೇಳ್ತದೆ, ಅದು ನಪುಂಸಕಲಿಂಗದಲ್ಲಿದೆ. ಪೂತ ಅಂತೇಳಿ ಸ್ತ್ರೀಲಿಂಗದಲ್ಲಿದೆ. ಅದಕ್ಕೆ ಅರ್ಥ ಏನು? ವೇದಕ್ಕೆ ಅಭಿಮಾನಿನಿಯರಾದಂತಹ ಆ ಎಲ್ಲ ದೇವತೆಗಳು ಅವರು ಕೂಡ ನಮ್ಮನ್ನ ಪವಿತ್ರ ಮಾಡಲಿ ಅಂತ ಅದರ ತಾತ್ಪರ್ಯ. ಇನ್ನೂ ಒಂದು ಅರ್ಥವನ್ನು ನಾವಲ್ಲಿ ನಿರ್ದಿಷ್ಟವಾಗಿ ತಿಳ್ಕೊಳ್ಬಹುದು ಅಂದ್ರೆ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಿದಂತೆ ಯೇಷವು ಏವ ಬ್ರಹ್ಮಣಸ್ಪತಿ ವಾಗ್ವೈ ಬ್ರಹ್ಮ ತಸ್ಯಾಯೇಷ ಪತಿ ತಸ್ಮಾದು ಬ್ರಹ್ಮಣಸ್ಪತಿ. ಈ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣರನ್ನೇ ಬ್ರಹ್ಮಣಸ್ಪತಿ ಅಂತ ಹೇಳ್ತಾರೆ. ಉಳಿದ ದೇವತೆಗಳು ಬ್ರಹ್ಮಣಸ್ಪತಿ ಆಗುವುದಕ್ಕಿಂತ ಹೆಚ್ಚಾಗಿ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಾಗಿದ್ದಾರೆ. ಯಾಕೆಂದ್ರೆ ವಾಗ್ವೈ ಬ್ರಹ್ಮ, ವಾಗ್ವಿಮಾನಿನಿ ದೇವತೆಯಾದ ಸರಸ್ವತಿ ಮತ್ತು ಭಾರತೀಯರು ಬ್ರಹ್ಮರಾಗಿದ್ದಾರೆ. ತಸ್ಯಾಯೇಷ ಪತಿ, ಅವರಿಬ್ಬರಿಗೆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣವು ಕ್ರಮವಾಗಿ ಪತಿಗಳಾಗಿರುವುದರಿಂದ ಅವರು ಬ್ರಹ್ಮಣಸ್ಪತಿ ಅಂತ ಕರೆಸ್ಕೊಂಡಿದ್ದಾರೆ. ಹೀಗೆ ಬ್ರಹ್ಮಣಸ್ಪತಿ ಎಂಬ ಶಬ್ದದಿಂದ ಮೊದಲು ಚತುರ್ಮುಖ ಮುಖ್ಯ ಪ್ರಾಣರನ್ನು ತಗೊಂಡು ಮುಂದೆ ಉಳಿದ ದೇವತೆಗಳನ್ನು ತಗೊಳ್ಬೇಕು. ಅವರವರ ಪತ್ನಿಯರನ್ನು ಕೂಡ ಆ ಬಳಿಕ ತಗೊಳ್ಬೇಕು ಅಂತ ಅದರ ಅರ್ಥ. ಇದು ಉಚ್ಚಿಷ್ಟಂ, ನಾವೇನು ಉಚ್ಚಿಷ್ಟವನ್ನು ಭೋಜನ ಮಾಡಿದ್ದೇವೆ ಆ ದೋಷ ಹೋಗಲಿ ಅಂತಿದೆ. ಉಚ್ಚಿಷ್ಟ ಅನ್ನುವ ಶಬ್ದಕ್ಕೆ ಸತ್ಯನಾಥ ತೀರ್ಥರು ಗುರುಗಳ, ಗುರುಪತ್ನಿಯರ ಮತ್ತೆ ಗುರು ಶಿಷ್ಯನ ಉಚ್ಚಿಷ್ಟವನ್ನು ಬಿಟ್ಟು ಬೇರೆಯವರ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಬಾರದು ಅಂತ ಒಂದು ಶ್ಲೋಕವನ್ನ ಹೇಳ್ತಾರೆ. ವಿಷ್ಣು ಧರ್ಮೋತ್ತರ ಪುರಾಣದ್ದು. ಗುರೋಶ್ಚ ಗುರುಭಾರ್ಯಾಯಾಹ ಗುರುಪುತ್ರಸ್ಯ ಚಾನಘ ಉಚ್ಚಿಷ್ಟಂ ಅಪಿ ಭೋಕ್ತವ್ಯಂ ನಾಣ್ಯೋಚ್ಚಿಷ್ಟಂ ಕದಾಚನ ಅಂತ. ಗುರುವಿನ, ಗುರುಪತ್ನಿಯ ಮತ್ತೆ ಗುರುಪುತ್ರನ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡುವುದು ಅಂದ್ರೆ ಅವರ ತಟ್ಟೆ ಅಥವಾ ಪಾತ್ರಗಳಲ್ಲಿರುವಂತಹ ಎಂಜಲನ್ನು ಸ್ವೀಕಾರ ಮಾಡುವುದು ಅಂತ ಅರ್ಥ ಅಲ್ಲ, ಅವರ ಶೇಷವನ್ನು ಸ್ವೀಕಾರ ಮಾಡುವುದು ಅಂತ ಅರ್ಥ. ಅವರು ಭೋಜನ ಮಾಡಿದ ಮೇಲೆ ಅವರ ಎಲೆಯಲ್ಲಿರುವುದನ್ನಲ್ಲ, ಅವರು ಯಾವ ಪಾತ್ರೆಯಿಂದ ಬಡಿಸಿಕೊಂಡಿದ್ರೋ ಅಡಿಗೆ ಮಾಡಿದ ಪಾತ್ರೆಗಳು, ಆ ಪಾತ್ರೆಯಲ್ಲಿ ಶೇಷವಾಗಿರುವುದನ್ನ ನಾವು ಸ್ವೀಕಾರ ಮಾಡಬೇಕು ಅಂತ ಅದರ ಅರ್ಥ. ಅದರಂತೆ ತಂದೆ ತಾಯಂದಿರ ಶೇಷ ಇತ್ಯಾದಿಗಳನ್ನು ಕೂಡ ಸ್ವೀಕಾರ ಮಾಡಬಹುದು, ಅದು ಇದ್ದೇ ಇದೆ. ಅತಿಥಿಗಳಿಗೆ ಇತ್ಯಾದಿಗಳಿಗೆ ಬಡಿಸಿದ ಬಳಿಕ ಅವರ ಶೇಷವನ್ನು ಸ್ವೀಕಾರ ಮಾಡುವುದು. ಅದರಿಂದ ಇಲ್ಲಿ ಗುರೋಶ್ಚ ಗುರು ಭಾರ್ಯಾಯ ಗುರುಪುತ್ರಸ್ಯ ಅನ್ನೋದು ಬಹಳ ವಿಶಿಷ್ಟವಾಗಿ ಅದೇ ಅರ್ಥವನ್ನೇ ಹೇಳಬೇಕಾಗಿಲ್ಲ. ಒಟ್ಟಾರೆ ಅತಿಥಿಗಳು, ಅಭ್ಯಾಗತರು, ಗುರುಭಾರ್ಯ, ಗುರುಪುತ್ರ, ತಂದೆ ತಾಯಿ ಮತ್ತೆ ಅವಲಂಬಿತರಾದಂತಹ ಜನರು, ಅವರೆಲ್ಲರ ಶೇಷವನ್ನು ಮನುಷ್ಯ ಸ್ವೀಕಾರ ಮಾಡಿಯೇ ಮಾಡ್ತಾನೆ, ಅವರೆಲ್ಲರಿಗೂ ಭೋಜನ ಮಾಡಿಸಿ. ಉಚ್ಚಿಷ್ಟವನ್ನಂತೂ, ಎಂಜಲನ್ನಂತೂ ಯಾರು ಎಂಜಲವನ್ನು ಸ್ವೀಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಆದ್ರಿಂದ ಕೆಲವರು ಗುರುಗಳ ಎಲೆಯಲ್ಲಿ ಉಳಿದದ್ದನ್ನ, ಗುರುಗಳ ಎಂಜಲನ್ನೇ ಸ್ವೀಕಾರ ಮಾಡ್ತಾರೆ. ಹಾಗರ್ಥವನ್ನು ಕೆಲವರು ಈ ಶ್ಲೋಕಕ್ಕೆ ಮಾಡಬಹುದು. ನನಗೆ ಅದು ಸಮ್ಮತ ಅಲ್ಲ. ಆದ್ರಿಂದ ನಾನು ಬೇರೆ ಅರ್ಥವನ್ನ ಇಟ್ಕೊಂಡಿದ್ದೇನೆ. ಎಂಜಲನ್ನೇ ಯಾರು ಎಂಜಲನ್ನಾಗಲೂ ಸ್ವೀಕಾರ ಮಾಡಬಾರದು. ಆದ್ರಿಂದ ಎಂಜಲು ಅಂದ್ರೆ ಎಂಜಲು ಅಂತಾನೆ ಅರ್ಥ ಇಲ್ಲಿ. ಗುರು, ಗುರುಪುತ್ರ, ಪತ್ನಿ ಇದ್ಯಾವುದು ಕೂಡ ಅನಪೇಕ್ಷಿತ. ಯಾರು ಎಂಜಲನ್ನು ಸ್ವೀಕಾರ ಮಾಡಬಾರದು. ಎಂಜಲೇನನ್ನಾದ್ರೂ ಸ್ವೀಕಾರ ಮಾಡಿದ್ರೆ ನಮಗೆ ಅರಿವಿಲ್ಲವಂತೆ ನಾವು ಊಟ ಮಾಡುವ ಪಾತ್ರದಲ್ಲಿ ತಟ್ಟೆಯಲ್ಲಿರುವಂತಹ ಆಹಾರ ಎಂಜಲಾಗಿದ್ದರೆ ಆ ಪಾಪ ಪರಿಹಾರ ಕಾಣಲಿ ನೀರಿನಿಂದ. ಮತ್ತೆ ಅಭೋಜ್ಯಂ, ಮತ್ತೆ ಏನಾದ್ರೂ ತಿನ್ನಬಾರದ ಪದಾರ್ಥವನ್ನು ತಿಂದಿದ್ರೆ ಅದೆಲ್ಲವೂ ಕೂಡ ಈ ನೀರಿನಿಂದ ಪರಿಹಾರ ಕಾಣಲಿ. ಮಧ್ಯಾಹ್ನ ಸಂಧ್ಯಾವಂದನೆ ಮಾಡುವುದಕ್ಕಿಂತ ಮುಂಚೆ ನಾವೇನಾದ್ರೂ ತಿಂದಿದ್ದರೆ, ಅಥವಾ ಕೆಲವು ಬಾರಿ ಹಿಂದಿನ ದಿವಸ, ಮೊನ್ನೆ ದಿವಸ ಯಾವತ್ತಾದ್ರೂ ತಿಂದಿದ್ರೆ ಆ ಎಲ್ಲ ದೋಷವೂ ಪರಿಹಾರ ಕಾಣಲಿ ಅಂತ. ಇಲ್ಲೊಂದು ವಿಷಯವನ್ನು ನಾನು ಸ್ಪಷ್ಟೀಕರಿಸಬೇಕು ಅನ್ಕೋತೇನೆ.
ಸಾಮಾನ್ಯವಾಗಿ ಒಬ್ಬ ಧರ್ಮನಿಷ್ಠನಾದಂಥ ಕರ್ಮಠನಾದಂಥ ಬ್ರಾಹ್ಮಣನಿಗೆ ಪ್ರಾತಃ ಸಂಧ್ಯಾ ವಂದನ, ಮಧ್ಯಾಹ್ನ ಸಂಧ್ಯಾ ವಂದನ ಇತ್ಯಾದಿ ಎಲ್ಲವನ್ನೂ ಮಾಡಿ ದೇವರ ಪೂಜೆ, ಬ್ರಹ್ಮಯಜ್ಞ, ಮೊದಲು ಪ್ರಾತಃ ಸಂಧ್ಯಾ ವಂದನ, ಬ್ರಹ್ಮಯಜ್ಞ, ದೇವರ ಪೂಜೆ, ನೈವೇದ್ಯ, ವೈಶ್ವದೇವ, ಬಲಿಹರಣ, ಉಪಾಸನ ಇತ್ಯಾದಿಗಳನ್ನು ಮಾಡಿ ಮುಂದೆ ಮಾಧ್ಯಾಹ್ನಿಕ ಸಂಧ್ಯಾ ವಂದನ ಮಾಡಿ ಆಮೇಲೆ ಭೋಜನ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕಿಂತ ಮುಂಚೆ ಅವನು ಭೋಜನಕ್ಕೆ ಅವಕಾಶವೇ ಸಿಗೋದಿಲ್ಲ ಅವನಿಗೆ. ಕೆಲವು ಬಾರಿ ದ್ವಾದಶಿ ಮೊದಲಾದ ದಿನಗಳಲ್ಲಿ ಬೇಗ ಭೋಜನ ಮಾಡಿರ್ತಾನೆ. ಆವಾಗ ಮಧ್ಯಾಹ್ನ ಸಂಧ್ಯಾ ವಂದನವನ್ನು ಭೋಜನದ ಬಳಿಕ ಮಾಡುವುದಾಗ್ತದೆ. ಆದ್ರೆ ಮಧ್ಯಾಹ್ನ ಸಂಧ್ಯಾ ವಂದನವನ್ನ ಮಾಡಿಯೇ ಆಮೇಲೆ ಊಟ ಮಾಡಬೇಕು ಅಂತ ನಿಯಮ ಏನಿಲ್ಲ. ಅನೇಕರು 9-10 ಗಂಟೆಗೆ ಊಟ ಮಾಡುವವರು ಯಾರು ಇದ್ದಾರೆ. ಅವರವರ ಪರಿಸರಕ್ಕೆ ಅನುಗುಣವಾಗಿ ಬೇಗ ಊಟ ಮಾಡುವುದು ಇರ್ತದೆ. ಅಂಥವ್ರು ಮತ್ತೆ ಮಧ್ಯಾಹ್ನ ಸಂಧ್ಯಾ ವಂದನ ಮಾಡುವುದಾದ್ರೆ ಇವತ್ತು ಬೆಳಿಗ್ಗೆ ನಾನು ಊಟ ಮಾಡಿದ ಉಚ್ಚಿಷ್ಟ, ಭೋಜ್ಯ ಇತ್ಯಾದಿಗಳನ್ನ ಆ ನೀರು ಪರಿಹರಿಸಲಿ ಅಂತ ಪ್ರಾರ್ಥನೆ ಮಾಡಬಹುದು. ಇನ್ನು ಕೆಲವರು ಮಧ್ಯಾಹ್ನ 2 ಗಂಟೆಗೋ ಯಾವಾಗಾದ್ರೂ ಊಟ ಆಗ್ತದಲ್ಲ, 1 ಗಂಟೆಗೋ 2 ಗಂಟೆಗೋ, ಅದಾದ್ಮೇಲೆ ಮಧ್ಯಾಹ್ನ ಸಂಧ್ಯಾವಂದನವನ್ನು ಮಾಡುವುದನ್ನು ರೂಢಿ ಇಟ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಿಯಾದ್ರೂ ಊಟಕ್ಕೆ ಹೋಗಿರ್ತೇವೆ, ಆ ಊಟದಲ್ಲಿ ಆದಂತ ಉಚ್ಚಿಷ್ಟ, ಭೋಜ್ಯ ಇತ್ಯಾದಿಗಳ ದೋಷ ಆ ಮಧ್ಯಾಹ್ನ ಸಂಧ್ಯಾವಂದನ ಆದ ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ ಮಾಡಿದ ಮಧ್ಯಾಹ್ನ ಸಂಧ್ಯಾವಂದನದಿಂದ ಪರಿಹಾರ ಕಾಣಲಿ ಅಂತ ಅವ್ರ ಅನುಸಂಧಾನ ಇರ್ತದೆ. ಅನುಸಂಧಾನ ಏನು ಒಳ್ಳೇದೇ, ಆದ್ರೆ ತೀರಾ 12-1 ಗಂಟೆ ತನಕ ನಮ್ಗೆ ಇನ್ನೂ ಊಟ ಆಗಿಲ್ಲ ಅಂತ ಆದ್ರೆ ಆವಾಗ ಮಧ್ಯಾಹ್ನ ಸಂಧ್ಯಾವಂದನವನ್ನು ಮೊದಲು ಮಾಡಿ ಆಮೇಲೆ ಭೋಜನವನ್ನು ಮಾಡುವುದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಎಷ್ಟೋ ಜನ ಹಾಗೆ ಮಾಡ್ತಾರೆ. ಊಟಕ್ಕೆ ಬಡಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಇನ್ನೂ ಒಂದು 10-15 ನಿಮಿಷ ಊಟಕ್ಕೆ ನಾವು ಆಪೋಷಣ ತಗೊಳ್ಳಿಕ್ಕೆ ಸಮಯ ಇದ್ದಾಗ ಅಲ್ಲೇ ಮಧ್ಯಾಹ್ನ ಸಂಧ್ಯಾವಂದನವನ್ನು ಮಾಡಿ ಮುಗಿಸ್ತಾರೆ. ಹಾಗೆ ಮೊದಲು ಮಾಡುವುದೇ ಒಳ್ಳೆಯದು. ಆಮೇಲೆ ಮಾಡುವವರ ಅಭಿಪ್ರಾಯ ಏನು, ಊಟದಲ್ಲಿ ಆಗಿರುವ ದೋಷಗಳು ಪರಿಹಾರ ಕಾಣಲಿ ಅಂತ. ಊಟದಲ್ಲಿ ಆಗಿರುವ ದೋಷಗಳು ಆವತ್ತಿನ ಊಟದಲ್ಲೇ ಆಗಿರೋ ದೋಷಗಳ ಪರಿಹಾರ ಅಂತ ಅದಕ್ಕೆ ಅರ್ಥ ಅಲ್ಲ. ಇವತ್ತು ಬೆಳಿಗ್ಗೆ ಊಟ, ನಿನ್ನೆಯ ಊಟ, ಯಾವ ದೋಷವಾದರೂ ಪರಿಹಾರ ಕಾಣಲಿ. ಮತ್ತೆ ಈಗ ನಾವು ಮಧ್ಯಾಹ್ನ ಸಂಧ್ಯಾವಂದನ ಊಟಕ್ಕಿಂತ ಮುಂಚೆ ಮಾಡಿದ್ರು ಕೂಡ ನಾವು ತಗೊಂಡಿರುವಂತಹ ನೀರು ನಮ್ಮ ಒಳಗೆ ಇರ್ತದಲ್ಲ, ಅದು ಆಮೇಲೆ ಮಾಡುವ ಭೋಜನದ ಉಚ್ಚಿಷ್ಟ, ಅಭೋಜ್ಯ ದೋಷಗಳನ್ನು ಪರಿಹರಿಸಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಊಟವನ್ನ ಮಧ್ಯಾಹ್ನ ತಡವಾಗಿಯೇ ಮಾಡುವ ಪ್ರಸಂಗ ಇದ್ದಾಗ ಮೊದಲೇ ಮಧ್ಯಾಹ್ನ ಸಂಧ್ಯಾವಂದನ ಮಾಡುವುದೇ ಒಳ್ಳೆಯದು. ಯಾಕೆಂದ್ರೆ ಅದಕ್ಕೆ ಮತ್ತೊಂದು ಕಾರಣವೂ ಇದೆ. ನಾವು ಒಂದೊಂದು ಸಂಧ್ಯಾವಂದನದಲ್ಲಿ 5 ಬಾರಿ ಪ್ರಾಣಾಯಾಮ ಮಾಡಬೇಕಾಗ್ತದೆ, ಅದು ನಮ್ಗೆ ಗೊತ್ತಿದೆ. ಊಟ ಮುಗಿದ ಕೂಡಲೇ 5 ನಿಮಿಷದಲ್ಲಿ ಮಧ್ಯಾಹ್ನ ಸಂಧ್ಯಾವಂದನೆಯನ್ನು ಕೆಲವರು ಮಾಡುವುದನ್ನ ನಾನು ಗಮನಿಸಿದ್ದೇನೆ. ಅಂತಹ ಪ್ರಸಂಗಗಳಲ್ಲಿ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬಿದ ಹೊಟ್ಟೆಗೆ. ಅದಕ್ಕಾಗಿ ಮೊದಲೇ ಪ್ರಾಣಾಯಾಮವನ್ನು, ಗದ್ದವಾದ ಸಂಧ್ಯಾವಂದನವನ್ನು ಮಾಡಿ ಮುಗಿಸಿ ಆಮೇಲೆ ಮಧ್ಯಾಹ್ನದ ಊಟವನ್ನು ಮಾಡುವುದೇ ಯೋಗ್ಯ ಅಂತ ನನ್ನ ಒಂದು ಅಭಿಪ್ರಾಯ. ಶಾಸ್ತ್ರದಲ್ಲಿ ಅದಕ್ಕೆ ನಿರ್ದಿಷ್ಟವಾದ ಮಾರ್ಗದರ್ಶಿ ವಾಕ್ಯಗಳೇನೂ ಇಲ್ಲ. ನನ್ನ ಆಲೋಚನೆಯನ್ನು ಹೇಳಿದೆ. ಯದ್ವಾ ದುಶ್ಚರಿತಂ ಮಮ ನನ್ನ ಯದ್ವಾ ದುಶ್ಚರಿತಂ, ಮತ್ತೇನಾದ್ರೂ ದುಶ್ಚರಿತವಿದ್ದರೆ ಸರ್ವಂ ಪುನಂತು ಮಾಂ ಆಪಹ, ನನ್ನನ್ನು ಆ ಎಲ್ಲ ಪಾಪಗಳಿಂದ ರಹಿತನನ್ನಾಗಿ ಮಾಡಲಿ ಈ ನೀರುಗಳು. ಮತ್ತೆ ಅಸತಾಂಶ ಪ್ರತಿಗೃಹಂ, ಅಸಜ್ಜನರಿಂದ ನಾನೇನಾದರೂ ದುರ್ಜನರಿಂದ ದಾನ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿದರೆ ಆ ದೋಷವನ್ನು ಕೂಡ ಅದು ಪರಿಹರಿಸಲಿ ಅಂತ ಅಲ್ಲಿ ಆ ಮಾತು ಕೇಳಿ ಬರ್ತದೆ. ಸ್ವಾಹ ಅಂತಂದ್ರೆ ಈಗ ನಾವು ನೋಡ್ತಿರುವ ಮಂತ್ರದಲ್ಲಿ ಯದ್ವಾ ದುಶ್ಚರಿತಂ ಅಸತಾಂಶ ಪ್ರತಿಗೃಹಂ ಸ್ವಾಹ ಅಂತ ಹೀಗೆ ಬಂದಿದೆ. ನಾವು ನೀರನ್ನ ನಮ್ಮ ಮುಖದಲ್ಲಿ ಹಾಕೋತೀವಿ. ಆ ಮುಖದಲ್ಲಿ ಹಾಕೊಳ್ಳುವುದಕ್ಕೆ ಆ ಸ್ವಾಹ ಅಂದ್ರೆ ಸುಹುತಮಸ್ತು, ಚೆನ್ನಾಗಿ ಅದು ಆಹುತಿ ಆಗಲಿ ಅಂತ ದೇವತೆಗಳಿಗೆ ಆಹುತಿ ಕೊಡುವಾಗ ಸ್ವಾಹ ಅಂತ ಹೇಳುವುದು ಅದರ ಪದ್ಧತಿ. ಸ್ವಾಹ ಸುಹುತಮಸ್ತು ಅಂತ ಅರ್ಥ. ನಾವು ಮುಖವೆಂಬ ಆಹವನೀಯ ಅಗ್ನಿಯಲ್ಲಿ ಈ ಆಹುತಿಯನ್ನು ಹಾಕ್ತಾ ಇದ್ದೇವೆ. ಅದಕ್ಕೆ ಮುಖವೆಂಬ ಅಗ್ನಿಯಲ್ಲಿ ಹಾಕ್ತಾ ಇರೋದ್ರಿಂದ ಇದಕ್ಕೆ ಸ್ವಾಹ ಅಂತ ಶಬ್ದವನ್ನ ನಾವು ಬಳಕೆ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದನ್ನು ಕೂಡ ಹೀಗೆ ಇಲ್ಲಿ ವರ್ಣನೆ ಮಾಡ್ತಾರೆ. ಆ ನೀರನ್ನ ಉದಕಾಸ್ಯ ಆಹವನೀಯೇ ಜುಹುಯಾತ್, ನಮ್ಮ ಮುಖವೆಂಬ ಆಹವನೀಯ ಅಗ್ನಿಯಲ್ಲಿ ಆ ನೀರನ್ನು ನಾವು ಆಹುತಿ ರೂಪವಾಗಿ ಹಾಕ್ತಾ ಇದ್ದೇವೆ. ಆದ್ರಿಂದ ಸ್ವಾಹ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ಸ್ವಾಹ ಅಂದ್ರೆ ಸುಹುತಂ ಅಂತ ಅರ್ಥ. ಅದಕ್ಕೆ ಐತರೇಯ ಭಾಷ್ಯದ ಒಂದು ಮಾತನ್ನು ನಾವು ಗಮನಿಸಬೇಕು. ಸೃಷ್ಟ್ವಾ ಜಗದಿದಂ ಸರ್ವಂ ಸೃಷ್ಟ್ವಾ ದೇಹಾಂಶ ಸರ್ವಶಃ
ಆಕೇಶಾತ್ ಆನಖಾಗ್ರೇಭ್ಯ ಪ್ರವಿಷ್ಟ ಪುರುಷೋತ್ತಮ ಜೀವವಾಕ್ ಪ್ರಾಣಚಕ್ಷುಷು ತದ್ವಾಗಾದ್ಯಾಹ ತತಸ್ಥಿತಾಃ ವಿಷ್ಣುರ್ವಾ ಭಾರ್ಗವೋ ರಾಮೋ ಘ್ರಾಣೋಸ್ಯ ನರಕೇಸರಿ ಚಕ್ಷುಸ್ತು ಕಪಿಲೋ ವಿಷ್ಣು ಅಂತ ಹೀಗೆಲ್ಲ ಐತರೇಯ ಉಪನಿಷತ್ತಿನಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ. ಜಗತ್ತನ್ನೆಲ್ಲ ಪರಮಾತ್ಮ ಸೃಷ್ಟಿಸಿದ, ದೇಹಗಳನ್ನೆಲ್ಲ ಸೃಷ್ಟಿಸಿದ, ನಮ್ಮ ಪಾದದ ಹೆಬ್ಬೆರಳಿನಿಂದ ಹಿಡಿದು ತಲೆ ತನಕ ಅವನೇ ತುಂಬಿದ್ದಾನೆ. ಜೀವನಲ್ಲಿ, ವಾಕ್ನಲ್ಲಿ, ಪ್ರಾಣ, ಚಕ್ಷುಸ್ಸು ಇತ್ಯಾದಿ ಕಡೆಗಳಲ್ಲಿ ಆ ಪರಮಾತ್ಮನ ವಾಕು, ಪರಮಾತ್ಮನ ಚಕ್ಷುಷು ಇತ್ಯಾದಿಗಳಿವೆ. ವಿಷ್ಣುರ್ವಾಗ್ ಭಾರ್ಗವ ರಾಮ ಘ್ರಾಣೋಸ್ಯ ನರಕೇಸರಿ. ವಿಷ್ಣುವಿನ ಮಾತಿಗೆ, ವಿಷ್ಣುವಿನ ಮಾತು ಪರಶುರಾಮ ಎಂಬ ರೂಪವುಳ್ಳದ್ದು. ವಿಷ್ಣುವಿನ ಘ್ರಾಣೇಂದ್ರಿಯ ಅದು ನರಸಿಂಹ ಎಂಬ ರೂಪವುಳ್ಳದ್ದು. ಭಗವಂತನ ಕಣ್ಣು ಕಪಿಲ ಎಂಬ ರೂಪವುಳ್ಳದ್ದು ಅಂತ ಇತ್ಯಾದಿ ರೂಪದಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಅಲ್ಲಿ ವಿಷ್ಣುರ್ ವಾಗ್ ಭಾರ್ಗವ ಅಂತ ಬಂತಲ್ಲ, ವಿಷ್ಣುವಿನ ಮಾತು ಅಥವಾ ಮುಖ ಅದು ಪರಶುರಾಮನೇ ಅವನ ಮುಖ. ಆ ಪರಶುರಾಮ ಅಗ್ನ್ಯಂತರ್ಗತ, ಅವನಲ್ಲಿ ಈ ಆಹುತಿಯನ್ನು ಹಾಕ್ತಾ ಇದ್ದೇವೆ ಅಂತ ಅದರ ಅರ್ಥ. ಹೃದಯಂ ಗಾರ್ಹಪತ್ಯೋ ಮನೋ ಅನ್ವಾಹಾರ್ಯಪಚನ ಹಾಸ್ಯಂ ಆಹವನೀಯ. ನಮ್ಮ ಮುಖವೇ ಆಹವನೀಯ ಅಗ್ನಿಗೆ ಒಂದು ಕುಂಡ. ಹೃದಯವು ಗಾರ್ಹಪತ್ಯ ಅಗ್ನಿಯ ಕುಂಡ, ಮನಸ್ಸು ದಕ್ಷಿಣಾಗ್ನಿಯ ಕುಂಡ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಹೀಗೆ ಆ ಮುಖವೆಂಬ ಆಹವನೀಯ ಅಗ್ನಿಯ ಕುಂಡದಲ್ಲಿ ನಾನು ಈ ನೀರನ್ನು ಹಾಕ್ತಾ ಇದ್ದೇನೆ. ಅಗ್ನ್ಯಂತರ್ಗತನಾದಂತಹ ಪರಶುರಾಮ ಅಲ್ಲಿದ್ದಾನೆ. ಅವನು ನನ್ನ ಆಹುತಿಯನ್ನು ಸ್ವೀಕಾರ ಮಾಡಿ ನನ್ನ ಪಾಪಗಳನ್ನ ಪರಿಹರಿಸ್ತಾನೆ ಅಂತ ಅದರ ತಾತ್ಪರ್ಯ. ತೇನ ಸರ್ವ ಪಾಪ ನಿವೃತ್ತಿ ಅಂತ. ಇಲ್ಲಿ ಸ್ವಾಹ ಅಂತ ಏನಿದೆಯಲ್ಲ, ಸ್ವಾಹ ಅಂದ್ರೆ ಸುಹುತಮಸ್ತು ಅಂತ ಅದರ ಅರ್ಥ. ದೇವತೆಗಳಿಗೆ ಆಹುತಿ ಕೊಡುವಾಗ ಸ್ವಾಹ ಅಂತನೂ, ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವಾಗ ಸ್ವಧ ಅಂತನೂ ಹೇಳುವುದು ನಮ್ಗೆಲ್ರಿಗೂ ಗೊತ್ತಿದ್ದೇ ಇದೆ. ಅನುವ್ಯಾಖ್ಯಾನದಲ್ಲಿ ಸ್ವೀಯಂ ಸ್ವೀಕೃತಿ ಯಸ್ಮಾತ್ ಸ್ವಾಹ ತಸ್ಮಾತ್ ಜನಾರ್ದನ ಅಂತೇಳಿ ಸ್ವಾಹ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ನಾವಿಲ್ಲಿ ಅನುಸಂಧಾನ ತಂದುಕೋಬೇಕು. ಸ್ವ ಅಂದ್ರೆ ತನ್ನದ್ದು ಅಂತ ಅರ್ಥ. ಈ ಜಗತ್ತಿನಲ್ಲಿ ಯಾರೇ ಏನೇ ತುಪ್ಪವನ್ನ, ಅನ್ನವನ್ನ, ಸಮಿತ್ತನ್ನ ಅಗ್ನಿಯಲ್ಲಿ ಆಹುತಿ ಹಾಕಿದ್ರೆ ಅದೆಲ್ಲವೂ ಭಗವಂತಂದೇ. ತನ್ನದೇ ಆದ ತುಪ್ಪ ಮೊದಲಾದವುಗಳನ್ನ ಆ ಭಗವಂತ ಒಳಗಿದ್ದು ಸ್ವೀಕಾರ ಮಾಡ್ತಾನೆ. ಸ್ವೀಯಂ ಸ್ವೀಕೃತೆ, ಸ್ವಂ ಆಹ ಹರತಿ. ಆಹ ಅಂತಂದ್ರೆ ಒಳಗೆ ತಗೊಳ್ಳುವವನು, ಒಳಗೆ ತಿನ್ನುವವನು, ಸ್ವೀಕಾರ ಮಾಡುವವನು ಅಂತ ಅರ್ಥ. ಸ್ವ ಅಂದ್ರೆ ತನ್ನದ್ದು ಅಂತ ಅರ್ಥ. ಅದಕ್ಕಾಗಿ ಸ್ವಾಹ ಅನ್ನೋ ಶಬ್ದದಿಂದ ಅವನೇ ವಾಚ್ಯನಾಗಿದ್ದಾನೆ. ಸತ್ಯನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಬಂದಂಥ ಹೃದಯಂ ಗಾರ್ಹಪತ್ಯೋ ಮನೋಹ ಅನ್ವಾಹಾದಿಪಚನ ಹಾಸ್ಯ ಮಾಹವನೀಯಶ್ಚ ಇತ್ಯಾದಿಶ್ಚ ಅನ್ನುವ ಮಾತು, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟೀಕರಣ ನಾವು ತಗೊಳ್ಬೇಕು. ಮಂತ್ರದ ವ್ಯಾಖ್ಯಾನವನ್ನೆಲ್ಲ ನೋಡಿದ ಮೇಲೆ ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ನಮಗೆ ಕಾಣಿಸುವಂತಹ ಒಂದು ಭಾಗ. ಅಲ್ಲಿ 5ನೇ ಅಧ್ಯಾಯದಲ್ಲಿ ಇದು 18ನೇ ಖಂಡ. ಹೃದಯ ಕಮಲದಲ್ಲಿ ವೈಶ್ವಾನರ ರೂಪಿಯಾದ ಭಗವಂತನ ವರ್ಣನವನ್ನು ಮಾಡುವಂತಹ ಪ್ರಸಂಗ ಅದು. ಆ ವೈಶ್ವಾನರ ರೂಪಿಯಾದ ಭಗವಂತನ ಭಿನ್ನ ಭಿನ್ನ ಅವಯವಗಳು, ಅದನ್ನು ಹೀಗೆ ವರ್ಣನೆ ಮಾಡ್ತಾರೆ. ಏತೇ ಖಲು ಯೂಯಂ ಪೃಥಗಿವ ಇಮಮಾತ್ಮಾನಂ ವೈಶ್ವಾನರಂ ವಿದ್ವಾಂಸಃ ಅನ್ನಮತ್ಥ ಅಂತ ಹೇಳಿ, ತಸ್ಯ ಈತಸ್ಯ ಆತ್ಮನಃ ವೈಶ್ವಾನರಸ್ಯ ಮೂರ್ಧೈವ ಸುತೇಜಾಹ. ವೈಶ್ವಾನರ ನಾಮಕನಾದ ಭಗವಂತನ ಶಿರಸ್ಸೆ ಸುತೇಜ, ಕಣ್ಣು ವಿಶ್ವರೂಪ, ಪ್ರಾಣವಾಯು ಪೃಥಗ್ವರ್ತ್ಮ, ಮಧ್ಯದೇಹ ಬಹುಲ, ಸಂದೋಹೋ ಬಹುಲಃ, ವಸ್ತಿರೇವ ರೈಹಿ, ಕಟಿಪ್ರದೇಶವೇ ರೈ, ಪಾದಗಳು ಪೃಥಿವಿ, ಎದೆ ಯಜ್ಞವೇದಿಕೆಯ ಅಭಿಮಾನಿ ದೇವತೆಗೆ ಆಶ್ರಯವಾಗಿದ್ದು, ಆ ಯಜ್ಞ ಕುಂಡಕ್ಕೂ ಆಶ್ರಯವಾಗಿದ್ದು ಯಜ್ಞ ವೇದಿಕೆಯಲ್ಲಿ ಇರ್ತದೆ. ಆ ಈ ಭಗವಂತನ ಎದೆ, ಪೃಥ್ವಿ ಎಂಬ ಎದೆ. ಉರಯೇವ ವೇದಿಹಿ, ಲೋಮಾನಿ ಬರ್ಹಿ, ಆ ವೈಶ್ವಾನರ ನಾಮಕ ರೂಪಿಯಾದ ಭಗವಂತನ ರೋಮಗಳು ಬರ್ಹಿಯಲ್ಲಿವೆ. ಹೃದಯ ಗಾರ್ಹಪತ್ಯಾಗ್ನಿಯಲ್ಲಿದೆ. ಹೃದಯಂ ಗಾರ್ಹಪತ್ಯ ಮನಃ ಅನ್ವಾಹಾದಿಪಚನ, ಅವನ ಮನಸ್ಸು ಅನ್ವಾಹಾದಿಪಚನ ಅಂದ್ರೆ ದಕ್ಷಿಣಾಗ್ನಿಯಲ್ಲಿ ಇದೆ.
ಮುಖ ವೈಶ್ವಾನರ ನಾಮಕನ ಪರಮಾತ್ಮನ ಮುಖ ಅನ್ನೋದು ಆಹವನೀಯಾಗ್ನಿಯಲ್ಲಿ ಇದೆ ಅಂತ ಹೀಗೆ ಅದನ್ನ ಅಲ್ಲಿ ವರ್ಣಿಸ್ತಾರೆ. ಅದನ್ನ ಹೇಳುವಾಗ ನಾನು ಮುಖದಲ್ಲಿ ಆಹವನೀಯಾಗ್ನಿ ಇರ್ತದೆ ಅಂತ ಹೇಳಿದೆ. ಭಗವಂತನ ವೈಶ್ವಾನರ ನಾಮಕನಾದ ಭಗವಂತನ ಮುಖ ಅನ್ನೋದು ಆಹವನೀಯಾಗ್ನಿಯಲ್ಲಿ ಇದೆ ಅಂತ ಹೀಗೆ ಅದರ ಅರ್ಥ. ಆದ್ರಿಂದ ನಮ್ಮ ಮುಖದಲ್ಲಿ ನಾವು ಹಾಕೊಳ್ಳುವಾಗ ಕೂಡ ವೈಶ್ವಾನರ ನಾಮಕನಾದ ಪರಮಾತ್ಮ ಒಳಗೆ ಇದ್ದಾನೆ. ಅವನ ಮುಖ ಏನಿದೆ ಅದು ಆಹವನೀಯಾಗ್ನಿಯಲ್ಲಿದೆ. ಅಲ್ಲಿ ನಾವು ಈ ಆಹುತಿಯನ್ನು ಹಾಕ್ತೇವೆ ಅಂತ ಅನುಸಂಧಾನ ಮಾಡಬೇಕು ಅನ್ನೋದು ಆ ಭಾಗದ ತಾತ್ಪರ್ಯ ಅಂತ ನಾವು ಅನುಸಂಧಾನಕ್ಕೆ ತಂದುಕೊಳ್ಬಹುದು. ಸೂಕ್ಷ್ಮ ವಿವರಗಳನ್ನು ಮತ್ತು ಇನ್ನೂ ಹೇಳಬೇಕು ಆಗಿ ಉಳಿತದೆ. ಅಂತೂ ಈ ಮಂತ್ರದ ಅನುಸಂಧಾನಕ್ಕೆ ಬೇಕಾದಷ್ಟು ನಾವಿದನ್ನು ತಿಳ್ಕೊಂಡ್ರೆ ಸಾಕು. ಪೃಥ್ವಿ ಅನ್ನೋ ಶಬ್ದಕ್ಕೆ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ನಾವು ಪೃಥುತ್ವಾತ್ ಪೃಥ್ವಿ ನಾಮ. ಪೃಥು ಅಂದ್ರೆ ವ್ಯಾಪ್ತನಾದ್ದರಿಂದ ಅವನಿಗೆ ಪೃಥ್ವಿ ಅಂತ ಹೆಸರು ಅನ್ನೋದನ್ನು ನೋಡಿದ್ವಿ. ಇದಲ್ಲದೆ ಮತ್ತೊಂದು ವ್ಯಾಖ್ಯಾನವನ್ನು ಸರ್ವಮೂಲದಲ್ಲಿ ಆಚಾರ್ಯ ಹೇಳ್ತಾರೆ. ಅದು ಐತರೇಯ ಭಾಷ್ಯದಲ್ಲಿ ನಮಗೆ ಕಂಡು ಬರ್ತದೆ. ಐತರೇಯ ಉಪನಿಷತ್ತಿನ ಆರಂಭದ ಭಾಗವೇ ಅದು. ಅಲ್ಲಿ ಉತ್ಥಾಪನಾದ್ ಉಕ್ತನಾಮ ಸಯೇವ ಪೃಥ್ವೀ ಸ್ಥಿತಃ ಪ್ರಥಿತಃ ಪೃಥ್ವೀ ನಾಮ. ಅವನು ಪ್ರಥಿತನಾದ್ರಿಂದ ಪೃಥ್ವಿ ಅಂತ ಅವನಿಗೆ ಹೆಸರಿದೆ ಅಂತ ಹೇಳಿದ್ದಾರೆ. ಪ್ರಥಿತ ಅಂದ್ರೆ ಗುಣಪೂರ್ಣ ಅನ್ನೋ ಅರ್ಥವನ್ನ ಅಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಅದಲ್ಲದೆ ವಿಷ್ಣು ಸಹಸ್ರನಾಮದಲ್ಲಿ ಅಚ್ಯುತ ಪ್ರಥಿತ ಪ್ರಾಣ ಅಂತ ಬರ್ತದಲ್ಲ, ಅಲ್ಲಿ ಪ್ರಥಿತ ಅಂದ್ರೆ ಶಾಸ್ತ್ರೇ ಪ್ರಸಿದ್ಧತ್ವಾತ್ ಪ್ರಥಿತ ಅಂತ ಒಂದು ಅರ್ಥವನ್ನು ಹೇಳ್ತಾರೆ. ಅತಿಶಯಿತ ಪ್ರಥಾ ಖ್ಯಾತಿ ನಿತ್ಯಮಸ್ಯ ಅಸ್ತಿ ಪ್ರಥಿ. ಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧನಾದವನು ಈ ಭಗವಂತ. ಹೀಗೆ ತನೋತೀತಿ ತತಃ ತತಯೇವ ತಹ. ಶಾಸ್ತ್ರದಲ್ಲಿ ಅತ್ಯಂತ ಪ್ರಸಿದ್ಧನಾದವನು ಮತ್ತು ವ್ಯಾಪ್ತನಾದವನು. ಪ್ರಥೀಚಾಸೌ ತಶ್ಚ ಪ್ರಥಿತಃ. ಹೀಗೆ ಈ ಪ್ರಥಿತ ಅನ್ನೋ ಶಬ್ದ ಶಾಸ್ತ್ರದಲ್ಲಿ ಪ್ರಸಿದ್ಧನಾದವನು ಮತ್ತು ವ್ಯಾಪ್ತನಾದವನು ಅನ್ನೋ ಅರ್ಥವನ್ನು ಹೇಳ್ತದೆ. ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯ 1ನೇ ಪಾದ 1ನೇ ಸೂತ್ರದಲ್ಲಿ ಕಂಡು ಬರ್ತದೆ. ಹೀಗೆ ಐತರೇಯ ಉಪನಿಷತ್ತಿನ ಭಾಷ್ಯಕ್ಕೆ ಅನುಸಾರವಾಗಿ ಮತ್ತು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅನುಸಾರವಾಗಿ ಪ್ರಥಿತಃ ಅನ್ನೋದ್ರಿಂದ ನಾವು ಗುಣಪೂರ್ಣ ಅತ್ಯಂತ ಪ್ರಸಿದ್ಧನಾದವನು ಅನ್ನೋ ಅರ್ಥವನ್ನು ಇಟ್ಕೋಬಹುದು. ಆ ದೃಷ್ಟಿಯಿಂದ ಭಗವಂತ ಪೃಥ್ವಿ ನಾಮ ಆಗಿದ್ದಾನೆ. ಇದು ಮತ್ತೊಂದು ಪೃಥ್ವಿ ಅನ್ನುವ ಶಬ್ದಕ್ಕೆ ನಾವು ನೋಡಬಹುದಾದಂತಹ ಅರ್ಥ. ಇದೇ ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಮುಂದುವರೆದ ಭಾಗ ಒಂದೆರಡು ಭಾಗಗಳ ನಂತರ ಕಾಣಿಸುವಂಥದ್ದು. ವಿಷ್ಣೋರ್ ವಾಗ್ ಭಾರ್ಗವೋ ರಾಮ ಘ್ರಾಣೋಸ್ಯ ನರಕೇಸರಿ ಅಂತ ಹೀಗೆಲ್ಲ. ಮತ್ತೆ ಪೃಥಿವ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪೇಣ ದ್ಯುಲೋಕತಃ ಪತಿತಂ ಸರ್ವಮೇವಾತ್ತಿ ಅಂತ ಕೂಡ ಪೃಥ್ವಿಯಲ್ಲಿರುವ ಆ ಭಗವಂತನ ಸ್ತ್ರೀರೂಪ ಮಾಡುವ ಕಾರ್ಯವೊಂದನ್ನು ಅಲ್ಲೇ ವರ್ಣನೆ ಮಾಡ್ತಾರೆ. ಪೃಥ್ವಿಯಲ್ಲಿ ಸ್ತ್ರೀರೂಪದಿಂದ ಇದ್ದ ಭಗವಂತ ಸ್ವರ್ಗಲೋಕದಿಂದ ಏನು ಬೀಳ್ತಾವಲ್ಲ ಎಲ್ಲ ಜೀವಿಗಳನ್ನು ಆತ ಭೋಜನ ಮಾಡ್ತಾನೆ. ಆದ್ರಿಂದ ಆತ ಪೃಥ್ವಿಯಲ್ಲಿದ್ದು ಒಂದು ಮಹತ್ವದ ಪಾತ್ರವನ್ನು ವಹಿಸಿದ್ದಾನೆ ಅಂತ ಇನ್ನೊಂದು ಅನುಸಂಧಾನ ನಾವು ಆ ಪೃಥ್ವಿಯಲ್ಲಿರುವ ಭಗವಂತನ ರೂಪದ ಕುರಿತಾಗಿ ಮಾಡಬೇಕಾದದ್ದು. ಇಲ್ಲಿಗೆ ಈ ಮಂತ್ರದ ಅನುಸಂಧಾನ ಸಮಾಪ್ತಿಯನ್ನು ಕಂಡಿದೆ.